ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ದೇವ್ರ ಸಾಮಾನೆಲ್ಲ ತೊಳೆದು ಇವಾಗ ದೀಪಕ್ಕೆಲ್ಲ ಬತ್ತಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತಿಂದ ಸಾಳು ದೀಪ ಹಚ್ಚೋಣ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ 5 ವಾರಗಳದ್ದು. ಸೊ ಹಾಗಾಗಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಿನ್ನೆ ತಾನೇ ನನಗೊಬ್ರು ಕಮೆಂಟ್ ಹಾಕಿದ್ರೆ, ಅಕ್ಕ ನೀವು ಉಪ್ಪಿನ ದೀಪ ಹಚ್ಚೋದಿಲ್ವಾ ಅಂತೇಳಿ. ಖಂಡಿತವಾಗಿ ಹಚ್ತೀನಿ ಫ್ರೆಂಡ್ಸ್. ಇದರಿಂದ ನನಗೆ ಸೀರಿಯಸ್ಲಿ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಮುಂಚೆ ಎಲ್ಲ ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೆ. ನನ್ನ ಲೈಫ್ ಜರ್ನಿನಲ್ಲಿ ಎಲ್ಲರೂ ಕೇಳ್ತಾ ಇರ್ತೀರ, ಏನು ಪ್ರಶ್ನೆ ಅಂತ ಹೇಳಿದ್ರೆ, ಅಕ್ಕ ನಿಮ್ಮ ತಮ್ಮ ತಂಗಿ ಅವ್ರ ಲೈಫೆಲ್ಲ ಹಂಗಿದೆ, ನೀವು ಮಾತ್ರ ಇದ್ದಾಗೆ ಇದ್ದೀರಾ, ಹಾಗೆ ಹಿಂಗೆ ಅಂತೆಲ್ಲ ಕೇಳ್ತಾ ಇರ್ತೀರ. ಸೊ ನನಗೆ ಅದೇನು ಮುಜುಗರ ಖಂಡಿತ ಇಲ್ಲ, ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಬ್ಯಾಡಾಗಿ ಫೀಲ್ ಕೂಡ ಮಾಡ್ಕೊಳ್ಳೋದಿಲ್ಲ. ಏನಕ್ಕಂದರೆ ಎಲ್ಲರದ್ದು ದಾರಿ ಒಂದೇ ಥರ ಇರೋದಿಲ್ಲ, ಸೊ ಡಿಫ್ರೆನ್ಸ್ ಆಗಿರುತ್ತೆ. ಹಾಗೆ ಏನಂತ ಹೇಳಿದ್ರೆ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಇರಬೇಕು ಆ ಥರ ಇದೆ. ತುಂಬ ಐಫೈ ಆಗಿಲ್ಲದೆ ಹೋದ್ರೂ ಲೈಫ್ ನಮಗೆ ಸದ್ಯಕ್ಕೆ ದೇವ್ರ ದಯದಿಂದ ಊಟ ಬಟ್ಟೆಗೆಲ್ಲ ನೆಮ್ಮದಿಯಾಗಿದೆ. ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ದೇವರಿಗೆ. ನಾನು ಈ ಒಂದು ಸಾಳು ದೀಪನ ಹೇಗೆ ಹಚ್ಚಬೇಕು ಅಂತ ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸ್ಕೊಟ್ಟಿದ್ದೆ ನಾನು. ಸೊ ಅಂದರೆ ತುಂಬ ದಿನ ಆಯಿತು ಅನಿಸುತ್ತೆ ಅದನ್ನು ನಾನು ಶೇರ್ ಮಾಡಿ. ಏನಕ್ಕೆ ಅಂದರೆ ಇದರಿಂದ ಅಷ್ಟು ಒಳ್ಳೆಯದಾಗಿದೆ ನನಗೂ ಕೂಡ. ಇಂಪ್ರೂವ್ಮೆಂಟ್ಸ್ ಕೂಡ ಕಾಣಿಸ್ತಾ ಇದೆ ನನ್ನ ಲೈಫಲ್ಲಿ. ಏನಂತ ಹೇಳಿದ್ರೆ, ನಾನು ಹೇಳಿದ್ದೆ ನಿಮಗೆ ಆಲ್ರೆಡಿ, ನಾನು ಒಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಮದುವೆಯಾಗಿ ಫ್ರೆಂಡ್ಸ್ 17 ವರ್ಷದ ತನಕನೂ ನಾನು ಒಂದೇ 1 ಗ್ರಾಮ್ ಚಿನ್ನ ಅಂದ್ಬಿಟ್ಟು ತೊಗೊಳೋದಕ್ಕೆ ಆಗಿರಲಿಲ್ಲ. ಇದು ಸತ್ಯ. ಇದು ಏನಕ್ಕಂದರೆ ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಇಲ್ಲ ಅಂತಲ್ಲ, ಏನಕ್ಕಂದರೆ ಎಲ್ಲರ ಲೈಫ್ ಒಂದೇ ಥರ ಇರಲ್ಲ. ಸೊ ನನಗೆ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂದರೆ, ಆ 17 ಇಯರ್ಸಲ್ಲಿ ನಾನು ಕೂಡ ಅರ್ನಿಂಗ್ಸ್ ಮಾಡ್ತಾಯಿದ್ದೆ. ನಾನೇನು ಸುಮ್ಮನೆ ಕೂತಿರಲಿಲ್ಲ, ಟ್ಯೂಷನ್ ಮಾಡ್ತಾಯಿದ್ದೆ, ಕೆಲವೊಂದೇನೋ ಬೇರೆ ಬೇರೆ ಥರದ್ದೆಲ್ಲ ಅರ್ನಿಂಗ್ಸ್ ಮಾಡ್ತಾಯಿದ್ದೆ. ಬಟ್ ನನಗೆ ಚಿನ್ನನ ತೊಗೊಳೋದಕ್ಕೆ ಖಂಡಿತ ಸಾಧ್ಯ ಆಗಿರಲಿಲ್ಲ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಗ್ಯಾರೋ ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಈ ಒಂದು ಮಸಾಲೆನ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಬಂದು ತುಂಬಾ ಚೆನ್ನಾಗಿದೆ, ತುಂಬ ಕ್ವಿಕ್ಕಾಗಿ ಕೂಡ ಬ್ಲೆಂಡ್ ಆಗುತ್ತೆ, ಗ್ರೈಂಡ್ ಆಗುತ್ತೆ. ಸೊ ನಾನು ಇವಾಗ ವಡೆ ಮಾಡ್ತಾ ಇದ್ದೆ ಅಲ್ವಾ, ಸೊ ಅದಕ್ಕೆ ಬೇಕಾದಂಥ ಮಸಾಲೆನ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ನಾನು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬ ಚೆನ್ನಾಗಿದೆ, ನೋಡಿದ್ರೆಲ್ಲ ಹೇಗಾಗಿದೆ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಪ್ರಾಡಕ್ಟ್ ನಿಮಗೂ ಏನಿದ್ರು ಬೇಕಾದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಸೊ ನಾನು ಅಂದ್ಕೊಳ್ತಾ ಇದ್ದೆ, ಆಮೇಲೆ ಈ ಸಾಲ್ಟ್ ದೀಪನ ಹಚ್ಚೋದಕ್ಕೆ ಶುರು ಮಾಡಿದ್ಮೇಲೆ ನಾನು ಖಂಡಿತವಾಗಿ ನನ್ನ ಜೀವನದಲ್ಲಿ ನಾನು ಕೂಡ ಚಿನ್ನನ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದ್ದು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಫ್ರೆಂಡ್ಸ್. ಇದು ಒಂದು ಕಾರಣ ಆಗಿರ್ಬೋದು, ಕಾರಣ ಆಗಿದೆ. ಏನಕ್ಕಂದರೆ ಸುಮಾರು 5 ವಾರಗಳ ಕಾಲ ನಾನು ಸ್ಟಾರ್ಟಿಂಗು ಶುರು ಮಾಡಿಕೊಂಡಿದ್ದು ಸಾಲ್ಟ್ ದೀಪ ಹಚ್ಚೋದಕ್ಕೆ. ಪೂಜೆನ ಶುರು ಮಾಡ್ಕೊಂಡಿದ್ದ ನಂತರ ನಿಧಾನವಾಗಿ ನನ್ನ ಜೀವನದಲ್ಲೂ ಸ್ವಲ್ಪ ಸ್ವಲ್ಪ ನಾನು ಚಿನ್ನನ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿನ್ನನ ನನಗೆ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಯಿತು. ನೀವು ನಂಬೋದು, ಮದುವೆಗೆ 17 ವರ್ಷ ಆದರೂ ಇವರು 1 ಗ್ರಾಮ್ ಚಿನ್ನ ತೊಗೊಳಕ್ಕಾಗಿರಲಿಲ್ವ ಅಂತ. ಬರೀ ಚಿನ್ನ ತೊಗೊಳೋದಲ್ಲ ಫ್ರೆಂಡ್ಸ್, ಇರೋ ಚಿನ್ನನ ನಾನು ಏನಂದರೆ ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಿ ನಂಗೆ ಅದನ್ನು ಬಿಡಿಸ್ಕೊಡೋಕ್ಕೂ ಆಗಿರಲಿಲ್ಲ. ಅಷ್ಟು ಸಮಸ್ಯೆಯಲ್ಲಿದ್ದೆ ನಾನು ಆ ಸಂದರ್ಭದಲ್ಲಿ. ಅದನ್ನು ಹೇಳೋಕ್ಕೆ ಆಗದೆ ಒಂದು ದೊಡ್ಡ ಸ್ಟೋರಿನೇ ಇದೆ, ಎಷ್ಟೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಬಟ್ ಖಂಡಿತ ನಾನು ಹೇಳ್ದಾಗೆ ಈ ಪೂಜೆ ಎಲ್ಲ ಶುರು ಮಾಡಿದಾಗ ನನಗೆ ಡೆಫಿನೆಟಾಗಿ ಒಳ್ಳೆಯದಾಯಿತು. ನಾನು ಕೂಡ ಚಿನ್ನನ ಎಷ್ಟಾಗುತ್ತೆ ಅಷ್ಟು ನಾನು ಹೇಳ್ದಾಗೆ, ಎಲ್ಲರೂ ಜಾಸ್ತಿ ಕ್ವಾಂಟಿಟಿಲಿ ತೊಗೋಬೋದು, ನಾನು ನನ್ನ ಕೈಯಲ್ಲಿ ಆದ ಮಟ್ಟಿಗೆ ನಾನು ಪರ್ಚೇಸ್ ಮಾಡಿದೆ. ಅದಷ್ಟೇ ಅಲ್ಲದೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಾಂಬೆ ಟಿಫಾನಿಸು, ಇದು KR ಮಾರ್ಕೆಟ್ ಇದೆ ಅಲ್ವಾ, ಮೈಸೂರಲ್ಲಿ ದೇವರಾಜ್ ಮಾರ್ಕೆಟ್ ಇದೆ ನೋಡಿ, ಆ ದೇವರಾಜ್ ಮಾರ್ಕೆಟಲ್ಲಿ ಬಾಂಬೆ ಟಿಫಾನಿಸ್ ಇದೆಯಲ್ಲ, ಅವರು ಕರೆದ್ಬಿಟ್ಟು ಮಾತಾಡ್ಸಿದ್ರು. ಒಂದು ಸಲ ನಾನು ಹಂಗೆ ಆ ಸ್ಟ್ರೀಟಲ್ಲಿ ಹೋಗ್ಬೇಕಾದ್ರೆ, ಮೇಡಮ್ ನಿಮ್ಮ ಪೂಜೆನ ನೋಡಿಬಿಟ್ಟು ಸಾಳು ದೀಪದ ನಮ್ಮ ವೈಫು ಕೂಡ ದೀಪ ಹಚ್ಚಿದ್ರು ಸಾಳು ದೀಪನ. ಸೊ ಅದರಿಂದ ನಮ್ಮದು ಭೂಮಿದು ಏನೋ ಒಂದು ವ್ಯವಹಾರ ಆಗಬೇಕಿತ್ತಂತೆ ಅವರಿಗೆ. ಸೊ ಅದು ಸಕ್ಸಸ್ ಆಯ್ತಂತೆ, ಅದನ್ನು ಹೇಳ್ತಾಯಿದ್ರು. ಅವ್ರು ತುಂಬ ಖುಷಿ ಪಡ್ತಾಯಿದ್ರು. ಸೊ ಅದನ್ನು ಶೇರ್ ಮಾಡ್ಕೊಂಡಾಗ ನನಗಂತೂ ಸಖತ್ ಖುಷಿ ಆಯಿತು. ನನಗೂ ಒಳ್ಳೇದಾಗೋದಲ್ಲದೆ ನನ್ನಿಂದ ನಾನು ಈ ಪೂಜೆನ ತಿಳಿಸಿದ್ರಿಂದ ಅವ್ರಿಗೂ ಕೂಡ ಒಳ್ಳೇದಾಯಿತು ಅಂತ. ಸೊ ನನಗೆ ಆವತ್ತಿನ ದಿನ ಸಖತ್ ಖುಷಿ ಆಯಿತು. ಅಟ್ಲೀಸ್ಟ್ ನಮ್ಮಿಂದ ಇದು ಉಪಯೋಗ ಆಗಿದೆ ಈ ಪೂಜೆ ತಿಳಿಸಿರೋದು ಅಂತ ಅಂದ್ಬಿಟ್ಟು ಅವರು ಮಾತಾಡಿಸಿದ್ದು ನನಗೆ. ಸೊ ಇವತ್ತು ಅದನ್ನು ಇವತ್ತು ಉಪ್ಪಿನ ದೀಪದ್ದು ವೀಡಿಯೋ ಮಾಡ್ಬೇಕಾದ್ರೆ ನಂಗೆ ಖಂಡಿತ ಅದು ನೆನಪಾಯಿತು ನನಗೆ. ಸೊ ನಿನ್ನೆ ತಾನೇ ನಾನು ಹೇಳಿದಾಗ ಒಬ್ಬರು ಕೇಳಿದರು ಅಂತ ಹೇಳಿದ್ನಲ್ಲ, ನೋಡಿ ಮತ್ತೆ ಶುರು ಮಾಡಿದ್ದೀನಿ ಇದು ಸಾಳು ದೀಪದ ಪೂಜೆನ. ಇದು ಮೊದಲನೇ ವಾರ ನಾನು ಶುರು ಮಾಡಿ. ಸೊ ಇಷ್ಟೆಲ್ಲ ಚೇಂಜಸ್ ನನಗೆ ಸಾಲ್ಟ್ ದೀಪ ನನ್ನ ಜೀವನದಲ್ಲಿ ತಂದು ಕೊಟ್ಟಿದೆ. ಸೊ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ನಮಗೆ ಹಂತವಾಗಿ ಒಂದು ಒಳ್ಳೆಯ ರೀತಿ ಪಾಸಿಟಿವ್ ರೂಪದಲ್ಲಿ
ಪಾಸಿಟಿವ್ ಆಗಿದೆ, ಪಾಸಿಟಿವ್ ರೂಪದಲ್ಲೆಲ್ಲ ಪಾಸಿಟಿವ್ ಆಗಿದೆ ಎಷ್ಟೋ ವಿಚಾರಗಳಲ್ಲಿ ಅಂತ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇವತ್ತು ಶುಕ್ರವಾರ ನಾನು ಹೇಳ್ದಾಗೆ ಸಾಲ್ಟ್ ದೀಪನ ಹಚ್ಚೋದಕ್ಕೆ ಶುರು ಮಾಡಿದೆ. ಅದೆಲ್ಲ ಆದಮೇಲೆ ಪೂಜೆ ಕೂಡ ಮುಗಿಸ್ತಾ ಇದ್ದೀನಿ. ಇವಾಗ ಫೈನಲ್ ಆಗಿ ಎಲ್ಲ ನನ್ನ ಕೆಲಸಗಳೆಲ್ಲ ಮುಗಿಸಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಕೂಡ ಮಾಡಿದ್ದಾಯಿತು. ಸೊ ಇವಾಗ ಪೂಜೆ ಮುಗಿಸ್ಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇದೆ ನನಗೆ, ನನ್ನ ಹಸ್ಬೆಂಡ್ಗೆ, ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಟಿಫನ್ ಕೂಡ ಮಾಡಬೇಕು. ಇನ್ನು ಟಿಫನ್ ಪೂಜೆ ಮುಗಿಸಿದ್ಮೇಲೆ ಟಿಫನ್ ಮಾಡಿ ಆನಂತರ ನಾನು ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು ಅಂತ ಹೇಳಿದೆ. ಹಾಗೆ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲೂ ಏನಾದರೂ ಉಪ್ಪಿನ ದೀಪನ ಹಚ್ಚಿದ ಮೇಲೆ ತುಂಬ ಚೇಂಜಸ್ ಏನಾದರೂ ಆಗಿದರೆ, ನೀವು ಹಚ್ಚಿದರೆ ನನಗೆ ಶೇರ್ ಮಾಡ್ಕೊಳ್ಳಿ ಕಮೆಂಟಲ್ಲಿ. ನಿಮಗೂ ಒಳ್ಳೆಯದಾಗಿದೆಯಾ ಈ ದೀಪನ ಹಚ್ಚಿ, ನಿಮ್ಮ ಜೀವನದಲ್ಲೂ ಏನಾದರೂ ಚೇಂಜಸ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಏನಕ್ಕಂದರೆ ನನ್ನ ವಿಚಾರ ಮಾತ್ರ ಹೇಳಿದೆ, ಹಾಗೆ ಇನ್ನೊಬ್ಬರು ವಿಚಾರನೂ ಹೇಳಿದೆ. ಇನ್ನೊಂದು ಎಕ್ಸಾಂಪಲ್ ಏನಂದರೆ, ರಮ್ಯನ್ ಫ್ರೆಂಡ್ ಕೂಡ ಈ ಪೂಜೆನ ಮಾಡಿ ಅವ್ರಿಗೂ ಕೂಡ ಮಗು ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಸೊ ಈ ಪೂಜೆ ನಮ್ಮ ಕಂಪ್ಲೀಟ್ ಆಗೋಷ್ಟರಲ್ಲೇ ಅವ್ರು ಕನ್ಸೀವ್ ಅಂತ ನಮಗೆ ನ್ಯೂಸ್ ಬಂತು. ಸೊ ಕೇಳಿ ಎಷ್ಟು ಮಿರಾಕಲ್ ಅಂತ ಅನ್ನಿಸ್ತು ಅಂತ ಅಂದರೆ, ಸೀರಿಯಸ್ಲಿ ನನಗೆ ಇವಾಗ್ಲೂ ಒಂಥರ ಆಶ್ಚರ್ಯ ಆಗುತ್ತೆ. ಈ ಪೂಜೆಯಿಂದ ಈ ರೀತಿ ಆಗಿದೆ ಅಂತ ಒಂಥರ ಆಶ್ಚರ್ಯ ಅಂತ ಅನ್ನಿಸ್ತು. ಇವಾಗಲೂ ಒಂಥರ ಶಾಕ್ ಅಂತಲೇ ಅನಿಸುತ್ತೆ. ನಿಜ, ಅವ್ರ ಪೂಜೆ ಕಂಪ್ಲೀಟ್ ಆಗೋಷ್ಟರಲ್ಲೇ ಅದು ಬಂದಿದೆ, ಅವರಿಗೆ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಸೊ ತುಂಬ ಖುಷಿ ಆಯಿತು ಆ ವಿಚಾರನೂ ಕೇಳಿದ್ಮೇಲೆ. ಆವಾಗಲಿಂದ ನಾವು ಇನ್ನೂ ತುಂಬ ಬಿಲೀವ್ ಮಾಡ್ತೀನಿ ನಾನು ಈ ಒಂದು ಸಾಲ್ಟ್ ದೀಪದಿಂದ ಏನು ನನ್ನ ಲೈಫಲ್ಲಿ ಚೇಂಜಸ್ ಆಯಿತು ಮತ್ತು ಅವ್ರ ಲೈಫಲ್ಲಿ ಆಗಿದ್ದು ಅದೆಲ್ಲ ನೋಡಿ ಖಂಡಿತ ನಾನು ಬಿಲೀವ್ ಮಾಡ್ತೀನಿ ಇದನ್ನು. ಹಾಗೆ ಫ್ರೆಂಡ್ಸ್, ನಾನು ಇವಾಗ ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಪೂಜೆ ಮುಗಿಯೋದು ಲೇಟ್ ಆಯಿತು ಅಂತ ಅಂದ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ, ಹೋಗ್ಬಿಟ್ಟು ನನಗೆ ಶಾವಿಗೆ ಬಾತ್ ತೊಗೊಂಡು ಬಂದಿದ್ದಾರೆ. ಅವರು ಇಡ್ಲಿ ತಿಂದ್ಕೊಂಡು ನನಗೆ ಹಾಗೆ ಶಾವಿಗೆ ಬಾತ್ ಇಷ್ಟ ನನಗೆ ಅಂತ ಅಂದ್ಬಿಟ್ಟು ನೋಡಿ ತೊಗೊಂಡು ಬಂದು ನಾನು ಪೂಜೆ ಮಾಡಿ ಕುತ್ಕೊಂಡಿದ್ದು ಅಷ್ಟೇ. ನನಗೆ ಗೊತ್ತೇ ಇಲ್ಲ ಅವ್ರು ತಂದಿರೋದು, ನಂಗೆ ಐಡಿಯಾ ಇಲ್ಲ. ಸೊ ಅವ್ರು ಏನು ಮಾಡಿಬಿಟ್ರೆ ಪ್ಲೇಟ್ಗೆ ಹಾಕೊಬಂದು ಸೀದಾ ಕೊಡ್ತಾಯಿದ್ರು. ನನ್ನ ಹೆಂಡ್ತಿ ಸುಸ್ತಾಗಿದ್ದಾಳೆ, ಇಷ್ಟೋ ತನಕ ಲೇಟ್ ಆಗಿದೆ ಆಲ್ರೆಡಿ ಅಂತ ಅಂದ್ಬಿಟ್ಟು. ಸೊ ಖುಷಿ ಆಯಿತು ಅವರು ತಂದು ಕೊಟ್ಟಿದ್ದು. ಹೀಗೆಲ್ಲ ಸಣ್ಣ ಪುಟ್ಟ ನಮಗೇನು ದೊಡ್ಡ ದೊಡ್ಡದು ಗಿಫ್ಟ್ ಹೆಣ್ಮಕ್ಳು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಗಂಡಂದ್ರಿಂದ. ಈ ಥರ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕದಾಗಿ ಕೇರ್ ಮಾಡ್ತಾರಲ್ವ, ಅದು ನಿಜವಾಗ್ಲೂ ಹೆಣ್ಮಕ್ಳಿಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ನಾನು ಟಿಫನ್ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ನನ್ನ ಹಸ್ಬೆಂಡ್ಗೆ ವಡೆ ಅಂದರೆ ಇಷ್ಟ. ಅವರಿಗೆ ಇವತ್ತು ರಜೆ ಇತ್ತು, ಅವರಿಗೆ ವೀಕ್ಲಿ ಆಫು. ಸೊ ಹಾಗಾಗಿ ನಾನು ಅವರಿಗೋಸ್ಕರ ಇವತ್ತು ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಅಲಸಂದೆ ಕಾಳು ಕೊಟ್ಟಿದ್ದರು ಆಂಟಿ ಊರಿಂದ. ಸೊ ಅದು ಒಂದೇ ಒಂದು ಗ್ಲಾಸ್ ಹಾಕಿದೆ, ನಾನು ಜಾಸ್ತಿನೂ ಕೂಡ ಹಾಕಿರಲಿಲ್ಲ. ಸೊ ಒಂದು ಗ್ಲಾಸ್ ಇಬ್ಬರೇ ಅಲ್ವಾ ಅಂತ ಅಂದ್ಬಿಟ್ಟು. ಸೊ ಇವಾಗ ವಡೆ ಹಿಟ್ಟೆಲ್ಲ ರೆಡಿಯಾಗಿದೆ, ಇವಾಗ ಬೇಯಿಸ್ಬೇಕಷ್ಟೇ. ಹಾಗೆ ಎಣ್ಣೆ ಕಾಯಲಿಕ್ಕೆ ಇಟ್ಬಿಟ್ಟು ನಾನು ವಡೆ ತಟ್ಟೋಣ ಅಂದ್ಬಿಟ್ಟು ತಟ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ, ನನಗೆ ಗೊತ್ತಿರೋ ಹಂಗೆ ಅಂತಲ್ಲ, ನಮ್ಮ ಮನೇಲಿ ಎಲ್ಲರಿಗೂ ಅಲಸಂದೆ ಕಾಳಿಂದು ವಡೆ ಸಖತ್ ಇಷ್ಟ ಆಗುತ್ತೆ. ಹಾಗಾಗಿ ಅಲಸಂದಿನ ಕಾಳಿನ ವಡೆ ಅಂದರೆ ಸಖತ್ ಇಷ್ಟ. ಬಟ್ ನಮ್ಮ ಮನೇಲಿ ಎಲ್ಲಿ ಕಾಳೆಲ್ಲ ನನಗೆ ಹೊಡಿಲಿಕ್ಕೆ ಬರೋದಿಲ್ಲ, ತೊಗೊಂಡು ಬಂದೆ. ಸೊ ನನಗೆ ನಮ್ಮ ಆಂಟಿ ಕೊಟ್ಟು ಕಳಿಸಿದ್ದು ಪೃಥ್ವಿನ ತೊಗೊಂಡು ಬಂದಿದ್ದ ಊರಿಂದ ಬರ್ತಾ. ಅಮ್ಮ ಸ್ವಲ್ಪ ಇಟ್ಕೊಂಡು ನಂಗೊಂದು ಸ್ವಲ್ಪ ಕೊಟ್ಟಿದ್ರು, ಒಂದು ಗ್ಲಾಸಷ್ಟು, ಒಂದು ಪಡಿಯಷ್ಟು ಕೊಟ್ಟಿದ್ರು. ನಾನು ಅದರಲ್ಲಿ ಒಂದು ಗ್ಲಾಸಷ್ಟು ಇವಾಗ ಉನಿ ಹಾಕ್ಬಿಟ್ಟು ವಡೆ ಮಾಡ್ತಾಯಿದ್ದೀನಿ ನನಗೆ, ಹಸ್ಬೆಂಡ್ಗೆ ಅಂತ ಅಂದ್ಬಿಟ್ಟು. ಇವತ್ತು ಸಾಲ್ಟ್ ದೀಪ ಹಚ್ಚಿರೋದ್ರಿಂದ ನಾನ್ ವೆಜ್ ಏನು ಮನೇಲಿ ಮಾಡೋ ಹಂಗಿಲ್ಲ. ನೆಕ್ಸ್ಟ್ ಡೇ ನಾವು ಸಾಲ್ಟ್ ಎಲ್ಲ ಕರಗಿಸ್ಬೇಕು, ಅಲ್ಲಿವರೆಗೂ ಕೂಡ ಮನೇಲಿ ನಾನ್ ವೆಜ್ ಮಾಡಬಾರ್ದು. ಹಾಗೆ ರಜೆ ಇತ್ತಲ್ಲ, ಏನಾದರೂ ಡಿಫ್ರೆಂಟಾಗಿ ಅಡುಗೆ ಬೇಕು ಅಂತ ಅನಿಸುತ್ತೆ. ಅದರಲ್ಲಿ ವಡೆ ಅಂದರೆ ಯಾರಿಗಿಷ್ಟ ಆಗೋದಿಲ್ಲ. ಸ್ವಲ್ಪ ಸ್ವೀಟ್ಗಿಂತ ಜಾಸ್ತಿ ಖಾರನೇ ನಮ್ಮನೆ ಎಲ್ಲರೂ ಇಷ್ಟಪಡೋದು. ಈಗ ಒಬ್ಬಟ್ಟು ಅದೆಲ್ಲ ಮಾಡಿದ್ರೆ ನಾವು ತಿನ್ನಲಿಕ್ಕೆ ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲ. ಬಟ್ ವಡೆಯಲ್ಲೂ ಸಖತ್ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ವಡೆ ಸಖತ್ ಇಷ್ಟ. ಅದರಲ್ಲಿ ನಮ್ಮ ಅಮ್ಮನಿಗೂ ಅಷ್ಟೇ ಸಖತ್ ವಡೆ ಅಂತ. ನಮ್ಮಮ್ಮ, ನಮ್ಮ ಆಂಟಿ ಅವ್ರಿಗೆಲ್ಲ ಈ ವಡೆ ಸಖತ್ ಇಷ್ಟ. ಅದರಲ್ಲೂ ಪರ್ಟಿಕ್ಯುಲರಾಗಿ ಅಲಸಂದೆ ಕಾಳಿಂದು, ಕಡಲೆಬೇಳೆದಕ್ಕಿಂತ ಇದು ಬಂದು ತುಂಬಾ ಟೇಸ್ಟ್ ಇರುತ್ತೆ. ನಾನು ವಿಡಿಯೋ ಕ್ಯಾಸೆಟ್ ನೋಡಿ ಫನ್ ಆಗಿದೆ, ನಕ್ಕೊಂಡು. ಅಂದ್ರೆ ಹಳೆ ವಿಡಿಯೋಸ್ ಅಲ್ವಾ, ಒಂಥರ ಎಲ್ಲಾರು ಒಂದು ಎಷ್ಟು ವರ್ಷ ಆಯ್ತು ಅಕ್ಕ? ಈಗ ಏಪ್ರಿಲ್ ಬಂದ್ರೆ 20 ಕಂಪ್ಲೀಟ್ ಆಗುತ್ತೆ. ಇಯರ್ಸ್ ಬ್ಯಾಕ್ ಎಲ್ಲಾರು ಡಿಫ್ರೆಂಟ್ ಆಗಿದ್ದೀರಾ. ಶಿವು ಹೆಂಗಿದ್ರು ನಿಮ್ಮ ಮನೆಯವರು? ಅವರಂತ ಎಕ್ಸಲೆಂಟ್ ಆಗಿದೆ. ನೋಡಕ್ ಆಗ್ತಾ ಇಲ್ಲ ಅಲ್ವಾ ನಿನ್ನ? ಅದು ಆ ಫೋಟೋಲಿರೋ ಬಟ್ಟೆನು ಇವಾಗ ಹಾಕೊಂಡಿರೋ ಬಟ್ಟೆನು ಒಂದೇ ತರ ಇದೆ ನೋಡ್. ಮತ್ತೆ ಹೆಂಗೆ ನೋಡಿ, ಎಷ್ಟು ಇವ್ರು ಮಲ್ಕೊಂಡು ಫೋನ್ ನೋಡ್ತವ್ರೆ. ನೋಡಿ ನೋಡಿ ಸಾಕಾಗೋಗೋದು 20 ವರ್ಷದಿಂದ ಅಂತ. ಈಗ ರಕ್ಷಿತ ಒಬ್ಳೆ ನೋಡ್ತಾ ಇರೋದು. ಅವಳ ಹತ್ರ ಸಾಕು, ನಮ್ಮ ಅಮ್ಮ ಹಾಕೊಟ್ಬಿಡು. ಹೌದಾ? ಅದ್ ನೋಡ್ಕೊಂಡು ಸಮಾಧಾನ ಆಗ್ತಿದ್ದ ಅವಳು.
ಯಾರು ನೀರು ಬಿಟ್ಟಿದ್ದೀರಾ ಸಂಪ್ಲೀರ ನೀರು ಬರ್ತೈತಿ. ಇದೆಲ್ಲ ಸಾಂಗ್ ಇವಾಗ ಸೆಟ್ ಮಾಡಿರೋದು. ಟೈಮ್ ಎಷ್ಟು ಟೈಮ್ ನೋಡಪ್ಪ ಟೈಮು 6:40. ಅವಾಗ ಹೆಂಗಿದಾರೆ ಹಂಗೆ ಇದಾರೆ ಅಂಕಲ್, ಜಾಸ್ತಿ ಚೇಂಜಸ್ ಇಲ್ಲ. ಅವಾಗ ಸ್ವಲ್ಪ ಹೆಂಗಾಗೋರೆ, ಈಗ ರಂಗಾಯಣ ರಘು ಆಗೋರೆ. ನೀವು ಹಾ? ನೀವ್ಯಾರು? ಯಾವ ಹೀರೋ ಇದೆ ಹೇಳಿ. ನಾನು ಯಾವ ಹೀರೋ ರಮ್ಯಾನಾ? ಇಲ್ಲ ಕಣಪ್ಪ. ನಮ್ಮ ಅಪ್ಪ ಸುಧಾರಣೆ ಕಟ್ಕೊಂಡಿತ್ತು. ನನ್ನ ಸೊಸೆ ಸುಧಾರಣೆ ಅಲ್ವಾ? ಸೊಸೆ ಸುಧಾರಣೆ ನೋಡಿ ನಮ್ಮಪ್ಪ ಏನಂತ್ರ ಇದ್ರು ರೀ ನಿಮ್ಮಪ್ಪ? ಸುಧಾರಣೆ ಹೆಂಗಳೆ ನನ್ನ ಸೊಸೆ ಅಂತವ ನಮ್ಮಪ್ಪ. ಬಾವ ನನ್ನ ಸುಧಾರಣಿ ತರ ಇದ್ದಾಳೆ ಅಂತಿದಾರಂತೆ. ಅಲ್ಲ ಕೂರ್ಸ್ ರಕ್ಷಿತಾ ನಮ್ದು ನೋಡಿ, ಅವಾಗ್ಲೇ ಫ್ರೆಂಡ್ಸ್ ಕಾಶ್ಮೀರಕ್ಕೆ ಹೋಗಿದ್ದಾರೆ, ರೆಸಾರ್ಟ್ ಹೋಗಿದ್ದಾರೆ, ಹನಿಮೂನ್ಗೆ, ಲಲಿತ್ ಮಹಲ್ ಪ್ಯಾಲೇಸ್ಗೆ ಹೋಗಿದ್ದಾರೆ. ಮದ್ವೆ ದಿನನೇ ತೋರ್ಸಿದ್ದೆ ಲಲಿತ್ ಮಹಲ್ ಪ್ಯಾಲೇಸ್ ಹೊರಟೋಯ್ತಾ. ಅದಕ್ಕೆ ರಕ್ಷಿತಾ ನೋಡಿರ್ಲಿಲ್ವಲ್ಲ, ಅದಕ್ಕೆ ಇವತ್ತು ಎಲ್ಲ ಹೆಂಗಿದ್ವಿ ಅವಾಗ ಅಂತ. ರಕ್ಷಿತಾ ಆನೆಸ್ಟಾಗಿ ಹೇಳು, ಯಾರು ಸುಮಾರ ಕಾಣ್ತಾ ಇರೋದು? ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಕ್ಯೂಟ್ ಆಗಿ ನನಗೆ ಅಯ್ಯೋ ನೋಡಕ್ಕೆ ಕಾಣಿಸ್ತಾ ಇದ್ದೀರಾ. ಸ್ಪೆಷಲಿ ಇವ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಗಾಯ್ಸ್, ಹೆಂಗ್ ಹೇಳ್ತಾ ಇದ್ದಾಳೆ ರಕ್ಷಿತಾ ಅಲ್ವಾ? ಆ ಡ್ರೆಸ್ ಅಲ್ಲಿ. ಜುಬ್ಬ ಹಾಕೊಂಡು ಅವರೇ ತಾನೆ. ಜಾತ್ರೆ ಬಂದಿದ 3 ಲೀಟರ್ ಕಳ್ಳ ಒಬ್ಬನ್ನೇ ಬಿಡಕ್ಕಿತ್ತದ. ಆಮೇಲೆ ನೋಡಿ ಫ್ರೆಂಡ್ಸ್, ಏನಂತ ಹೇಳಿದ್ರೆ ನಮ್ಮ ಮನೆಯವ್ರು ಅವಾಗ್ಲೇ ಮಸ್ಕ ಹೊಡೆದಿರೋದು ಬಾಮೈದನ್ಗೆ. ರಕ್ಷಿತಾ ಬಡಿಗ ಆಫ್ ಬೇಡ ಹಾಗೆ ಗೈಸ್, ನಮ್ಮ ಮನೆಯವರು ಆಗ್ಲೇ ಬಾಮೈದನ್ಗೆ ಮಸ್ಕ ಹೊಡೆದಿರೋದು. ಏನ್ ಕೊಡ್ಸಿದ್ರು ನಿಮ್ ಬಾವ? ಜಾತ್ರೆಗೆ ಹೋಗಿದ್ರು, ಇವನು ಜಾತ್ರೆಗೆ ಹೋಗಿದ್ದಾನೆ. ಕಡ್ಲೆಪುರಿ ಯಾರು ಕೊಡು ಅಂತ ಹೇಳಿದ್ರು, ಸುಮ್ನೆ ತಕೊಟ್ರು. ಆ ಡೈಲಾಕೆಲ್ಲ ಹೊಡೆದಿರೋದಿಲ್ಲ ಬಿಡು, ಸುಮ್ಮನೆ ತಕೊಟ್ಟಿರ್ತಾರೆ. ಇವ್ನು ಹೆಂಗಿದ್ರು ತಗೊಂಡೋಯ್ತಾನೆ, ಕೊಡ್ತಾನೆ ಅವ್ರ ಅಕ್ಕನ್ಗೆ ಅಂತ ಗೊತ್ತು. ನೋಡು, ರೋಸು ಏನೋ ಗಿಫ್ಟ್, ರಿಂಗು, ಅದು ಇದು ಕೊಟ್ಟು ಕಳಿಸ್ತಾರೆ. ಹೆಂಡತಿಗೆ ಚಾಕ್ಲೇಟ್ಸ್ ಕೊಡ್ತಾರೆ ಇವಾಗೆಲ್ಲ. ನನ್ ಗಂಡ ಜಾತ್ರೆಗೆ ಕಡ್ಲೆಪುರಿ ತೆಗೆದುಕೊಟ್ಟವ್ರು 20 ವರ್ಷದಿಂದ. ಇವ್ನು ಜಾತ್ರೆಗೆ ಹೋಗಿದ್ದ, ಅವಾಗ ಅವರು ಸಿಕ್ಕಿದ್ದಾರೆ ಜಾತ್ರೆಯಲ್ಲಿ ಏನೇನ್ ತಗೊಟ್ಟಿದ್ರು? ಪುರಿ, ಖರ್ಜೂರ, ಏನಾದ್ರು ಜಾತ್ರೆ ತಿಂಡಿಗಳು ತೆಗ್ದ್ಬಿಟ್ಟು ಕೊಟ್ಟು ಕಳ್ಸವ್ರೆ ಅವನ್ ಕೈಯಲ್ಲಿ. ಮರ್ತೋಗಿದೆ ಅದು, ಅದೇನಿತ್ತು ಇಲ್ವೋ ನಮ್ಗೆ ಅದ್ರೊಳಗೆ ಏನು ನೆನಪಿಲ್ಲ. ನೋಡಿ ಏನೇನ್ ತಗೊಟ್ಟಿದ್ರಿ ಹೇಳ್ರಿ. ನಿಮಗ್ ಗೊತ್ತಿತ್ತು ತಗೊಂಡು ಕೊಡ್ತಾನೆ ನನ್ನ ಹೆಂಡತಿಗೆ ಅಂತ. ರಕ್ಷಿತಾ, ಹಿಂಗ್ ಇನ್ನೊಂದ, ನಿಮ್ ಅಂಕಲ್ಲು ಚಂಪಾಕಲಿ ಇಷ್ಟ ಅಂತ ಅನ್ಬಿಟ್ಟು ಎಷ್ಟ್ರ ಮಟ್ಟಿಗೆ ಅದನ್ನ ಕಂಡ್ರೆ ಬೇಜಾರಾಗ್ಬೇಕು. ಬಂದಾಗಲೆಲ್ಲ ಬರೀ ಅದೇ. ನಮ್ಗೆಲ್ಲ ಹಬ್ಬ ಇವ್ರು ಬಂದ್ರೆ. ಸ್ಯಾಂಡ್ವಿಚ್ ಇಷ್ಟ ನನ್ಗೆ ಈಗ್ಲೂನು. ಆ ಸ್ಯಾಂಡ್ವಿಚ್, ಚಂಪಾಕಲಿ ಅದೆಲ್ಲ ಸಖತ್ ಇಷ್ಟ. ತಗೊಬಂದ್ಬಿಡೋರು, ಮಿಸ್ಸೇ ಮಾಡ್ತಿರ್ಲಿಲ್ಲ. ಹಾಗೆ ಫ್ರೆಂಡ್ಸ್, ಸಂಜೆ ಇದೇ ರೀತಿ ಹರಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.